ಬಾರಿಯ ಐಪಿಎಲ್ನಲ್ಲಿ ಆರಂಭದಲ್ಲಿಯೇ ಯುವ ಆಟಗಾರರು ಮಿಂಚುತ್ತಿದ್ದು ಹಿರಿಯ ಆಟಗಾರರ ಗಮನ ಸೆಳೆದಿದ್ದಾರೆ. ಅದೇ ರೀತಿ 24 ವರ್ಷದ ಯುವ ಆಟಗಾರ ಕೇರಳದ ವಿಘ್ನೇಶ್ ಪುತ್ತೂರು ರೋಹಿತ್ ಶರ್ಮಾ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿದಿದ್ದರು. ಚೆನ್ನೈ ವಿರುದ್ಧದ ಪಂದ್ಯದ ವೇಳೆ ವಿಘ್ನೇಶ್ ಪ್ರಮುಖ 3 ವಿಕೆಟ್ ಪಡೆಯುವ ಮೂಲಕ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಚೆನ್ನೈ ಸುಲಭವಾಗಿ ಗೆದ್ದಿತ್ತು. ಆದರೆ ಈ ಪಂದ್ಯದಲ್ಲಿ 24 ವರ್ಷದ ಯುವ ಸ್ಪಿನ್ನರ್ ವಿಘ್ನೇಶ್ ಪುತ್ತೂರು ಎಲ್ಲರ ಗಮನ ಸೆಳೆದರು. ವಿಘ್ನೇಶ್ ಆಟಕ್ಕೆ ಮಹೇಂದ್ರ ಸಿಂಗ್ ಧೋನಿ ಅವರಿಂದಲೂ ಪ್ರಶಂಸೆ ಸಿಕ್ಕಿದೆ. ಸ್ವತಃ ಕ್ಯಾಪ್ಟನ್ ಕೂಲ್ ಮುಂದೆ ಬಂದು ಅವರೊಂದಿಗೆ ಮಾತನಾಡಿದರು. ಧೋನಿ ಕೂಡ ಅವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದರು. ಪಂದ್ಯದ ನಂತರ ಧೋನಿ ವಿಘ್ನೇಶ್ ಬೆನ್ನು ತಟ್ಟಿದ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆದರೆ ಧೋನಿ ಯುವ ಆಟಗಾರನ ಬಳಿ ಏನ್ ಮಾತನಾಡಿದ್ರು ಅಂತ ತಿಳಿಯಲು ಅನೇಕ ಜನರು ಇಂಟರ್ನೆಟ್ನಲ್ಲಿ ಹುಡುಕಾಡ್ತಿದ್ದಾರೆ. ಆದರೆ ಇದೀಗ ಈ ವಿಷಯ ಬೆಳಕಿಗೆ ಬಂದಿದೆ. ವಿಘ್ನೇಶ್ ಪುತ್ತೂರು ಅವರ ಸ್ನೇಹಿತ ಈ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಅದರಂತೆ ಧೋನಿ ಅವರು ವಿಘ್ನೇಶ್ ಬಳಿ ಈ ರೀತಿ ಕೇಳಿದ್ದರಂತೆ. ಧೋನಿ ಅವರು ನನ್ನ ವಯಸ್ಸು ಎಷ್ಟು ಅಂತ ಕೇಳಿದ್ರು. ಐಪಿಎಲ್ಗಾಗಿ ನೀವು ಏನ್ ಮಾಡಲು ಪ್ರಯತ್ನಿಸಿದ್ದೀರೋ ಅದನ್ನ ಮುಂದುವರಿಸಿ ಅಭ್ಯಾಸ ಮಾಡ್ತಾನೆ ಇರಿ ಎಂದು ಕಿವಿ ಮಾತು ಹೇಳಿರುವುದಾಗಿ ಇದೀಗ ರಿವೀಲ್ ಆಗಿದೆ. ಅಷ್ಟಕ್ಕೂ ಯಾರಿ ವಿಘ್ನೇಶ್ ಪುತ್ತೂರ್ ಅಂತೀರಾ? ಹೇಳ್ತೀವಿ ಕೇಳಿ. ವಿಘ್ನೇಶ್ ಪುತ್ತೂರ್ ಅವರು ಮೂಲತಃ ಕೇರಳದವರು. ಇದೇ ಮೊದಲ ಬಾರಿಗೆ ಐಪಿಎಲ್ ಲೀಗ್ ಪ್ರವೇಶ ಮಾಡಿದ್ದಾರೆ. ಈಗಿನ್ನು 24 ವರ್ಷದ ಸ್ಪಿನ್ ಬೌಲರ್ ಕೇರಳ ಪರ ಡೊಮೆಸ್ಟಿಕ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಡ್ತಿದ್ರು. ಸಿಎಸ್ಕೆ ವಿರುದ್ಧ ಪಂದ್ಯದಲ್ಲಿ ಭರ್ಜರಿ ಮಿಂಚಿದ್ದಾರೆ. ಸಿಎಸ್ಕೆ ಸುಲಭವಾಗಿ ಗೆಲ್ಲುವುದನ್ನು ತಪ್ಪಿಸಿದ್ದು ಇದೇ ಯುವಕ. ಋತುರಾಜ್ ಗಾಯಕ್ವಾಡ್, ಶಿವಂ ದುಬೆ ಹಾಗೂ ದೀಪಕ್ ಹೂಡಾ ಅವರ ವಿಕೆಟ್ ಪಡೆದರು. ವಿಘ್ನೇಶ್ ಪುತ್ತೂರು ಈ ಆಟ ಧೋನಿ ಗಮನ ಸೆಳೆದಿದೆ. ಐಪಿಎಲ್ನಲ್ಲಿ ಮೆಗಾ ಹರಾಜಿನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ವಿಘ್ನೇಶ್ ಪುತ್ತೂರ್ ಅವರನ್ನ 30 ಲಕ್ಷ ರೂಪಾಯಿ ಮೂಲ ಬೆಲೆಗೆ ಖರೀದಿಸಿತ್ತು. ಮೊದಲ ಪಂದ್ಯದಲ್ಲಿ ಮುಂಬೈ ತಂಡ ಪುತ್ತೂರು ತಂಡವನ್ನ ಕಣಕ್ಕಿಳಿಸಿತ್ತು. ಅವರು 3 ವಿಕೆಟ್ಗಳನ್ನು ಸಹ ಪಡೆದು ಸದ್ಯ ಎಲ್ಲರ ಗಮನ ಸೆಳೆದಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.